ಇದು ಡಿಜಿಟಲ್ ಯುಗ. ನಾವೆಲ್ಲರೂ ಫೋನ್ನಲ್ಲೇ ಪೇಮೆಂಟ್ ಮಾಡುವ ಮೂಲಕ ಹಣವನ್ನು ಟ್ರಾನ್ಸ್ಫರ್ ಮಾಡ್ತೀವಿ. ಆದರೆ ಕೆಲವೊಮ್ಮೆ ಕೈಯಲ್ಲಿ ಕಾಸು ಇರಲೇಬೇಕು. ಅದಕ್ಕೆ ನಾವು ATM ಮಿಷಿನ್ಸ್ ಕಡೆ ಓಡ್ತೀವಿ. ATMಗಳು ಈಗ ಬ್ಯಾಂಕ್ ಸೇವೆಗಳನ್ನು ಹೆಚ್ಚು ಅನುಕೂಲಕರಗೊಳಿಸಿವೆ. ಇದರಿಂದಾಗಿ ಜನರು ಬ್ಯಾಂಕ್ಗೆ ಭೇಟಿ ನೀಡುವುದನ್ನು ಕಡಿಮೆ ಮಾಡಿದ್ದಾರೆ. ಆದರೆ ಈ ATM ಮಿಷಿನ್ಗಳನ್ನು ಗುರಿಯಾಗಿಸಿಕೊಂಡು ವಂಚಕರು ತಮ್ಮ ಕೈಚಳಕವನ್ನು ತೋರಿಸಲು ಹೊಂಚು ಹಾಕುತ್ತಿದ್ದಾರೆ. ಇದಲ್ಲದೆ ATM ಪಿನ್ ಸಂಖ್ಯೆಗಳನ್ನು ಕದಿಯುವುದು ಮತ್ತು ಇತರ ಜನರ ಹಣವನ್ನು ಹಿಂಪಡೆಯುವುದು ಹೀಗೆ ಮುಂತಾದ ವಂಚನೆಗಳ ಬಗ್ಗೆ ದೂರುಗಳು ಆಗಾಗ್ಗೆ ಕೇಳಿಬರುತ್ತಿವೆ. ಇದರಲ್ಲಿ ವೃದ್ಧರು ವಿಶೇಷವಾಗಿ ಈ ವಂಚನೆಗೆ ಗುರಿಯಾಗುತ್ತಿದ್ದಾರೆ. ATM ಪಿನ್ ಸಂಖ್ಯೆಯನ್ನು ಸುರಕ್ಷಿತವಾಗಿಡುವುದು ಬಹುಮುಖ್ಯವಾಗಿದೆ. ಸ್ವಲ್ಪ ಹೆಚ್ಚು ಕಮ್ಮಿಯಾದರೂ ಅಕೌಂಟ್ನಲ್ಲಿರುವ ಹಣ ಸೆಕೆಂಡ್ಗಳಲ್ಲೇ ಮಾಯವಾಗಿ ಬಿಡುತ್ತದೆ. ನಾವೆಲ್ಲರೂ ATMನಲ್ಲಿ ಹಣ ವಿತ್ಡ್ರಾ ಮಾಡಿದ ನಂತರ ATM ಮೆಷಿನಲ್ಲಿ ಕ್ಯಾನ್ಸಲ್ ಬಟನ್ ಕಾಣುವುದನ್ನು ಪಟಾಪಟ್ ಅಂತ ಒತ್ತಿ ಬಿಡ್ತೀವಿ. ಯಾಕಂದರೆ ಹೀಗೆ ಪ್ರೆಸ್ ಮಾಡುವುದರಿಂದ ATM ಪಿನ್ ಸಂಖ್ಯೆ ಸುರಕ್ಷಿತವಾಗಿರುತ್ತದೆ ಅಂತ ಅನೇಕ ಜನರು ನಂಬುತ್ತಾರೆ. ಆದರೆ ಇದು ನಿಜನಾ? ಇದರ ಬಗ್ಗೆ ರಿಸರ್ವ್ ಬ್ಯಾಂಕ್ ಕೇಳಿರೋದೇನು ಅನ್ನೋದು ಫುಲ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಪೋಸ್ಟ್ ಮಾಡುವ ಮೂಲಕ ಈ ಹೇಳಿಕೆಯನ್ನು ನಿರಾಕರಿಸಿದೆ. ಈ ಬಗ್ಗೆ ಸರ್ಕಾರಿ ಸಂಸ್ಥೆ ಮತ್ತು ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತಹ ಯಾವುದೇ ಸಲಹೆಯನ್ನು ನೀಡಿಲ್ಲ ಎಂದು ಸ್ಪಷ್ಟಪಡಿಸಿದೆ. ATM ಮಿಷಿನ್ನಲ್ಲಿರುವ ಕ್ಯಾನ್ಸಲ್ ಬಟನ್ ಅನ್ನು ವಹಿವಾಟುಗಳನ್ನು ರದ್ದುಗೊಳಿಸಲು ಮಾತ್ರ ಬಳಸಲಾಗುತ್ತದೆ. ಇದು ಹ್ಯಾಕಿಂಗ್ ಅಥವಾ ಕಾರ್ಡ್ ಸ್ಕೀಮಿಂಗ್ನಂತಹ ವಂಚನೆಗಳನ್ನು ತಡೆಯುವುದಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಅಂತಹ ವದಂತಿಗಳನ್ನು ನಂಬಬೇಡಿ ಎಂದು ಸಲಹೆ ನೀಡಿದೆ. ಅಂದಹಾಗೆ ATM ವಂಚನೆ ತಡೆಯುವುದು ಹೇಗೆ? ಕಾರ್ಡ್ ಸ್ಕಿಮ್ಮಿಂಗ್, ಫಿಶಿಂಗ್ ಮತ್ತು ಕಿಡ್ನಾಪ್, ಟ್ಯಾಂಪರಿಂಗ್ ವಿಶೇಷವಾಗಿ ಗಮನಾರ್ಹವಾಗಿ ಆರ್ಥಿಕ ನಷ್ಟವನ್ನು ಉಂಟು ಮಾಡಬಹುದು. ಇಂಥ ಪರಿಸ್ಥಿತಿಯಲ್ಲಿ ನಿಮ್ಮ ಹಣ ಮತ್ತು ATM ಪಿನ್ನನ್ನು ಸುರಕ್ಷಿತವಾಗಿಡಲು ಏನು ಮಾಡಬೇಕು ಅಂತ ನೋಡೋಣ ಬನ್ನಿ. ATMಗಳಲ್ಲಿ ಅನುಮಾನಾಸ್ಪದವಾದ ಸಾಧನಗಳು ಕಂಡುಬಂದರೆ ಆ ATMಗಳನ್ನು ಬಳಸಲು ಹೋಗಬೇಡಿ. ಒಂದು ವೇಳೆ ಅನುಮಾನಾಸ್ಪದ ಸಾಧನಗಳು ಕಂಡುಬಂದರೆ ಈ ವಿಷಯವನ್ನು ಬ್ಯಾಂಕಿಗೆ ತಕ್ಷಣವೇ ವರದಿ ಮಾಡಿ. ವಹಿವಾಟುಗಳ ಎಚ್ಚರಿಕೆಗಳು ನೋಡಿ. ATM ವಹಿವಾಟುಗಳಿಗಾಗಿ SMS ಮತ್ತು ಇಮೇಲ್ಗಳನ್ನು ಮೇಲ್ವಿಚಾರಣೆ ಮಾಡಿ. ಇದು ಯಾವುದೇ ಅನಧಿಕೃತ ವಹಿವಾಟುಗಳ ಬಗ್ಗೆ ತಕ್ಷಣ ನಿಮ್ಮನ್ನು ಎಚ್ಚರಿಸುತ್ತದೆ. ನಿಮ್ಮ ಕಾರ್ಡ್ ಕಳೆದು ಹೋದರೆ ಅಥವಾ ಯಾರಾದರೂ ಕಳ್ಳತನ ಮಾಡಿದರೆ ಮೊಬೈಲ್ ಬ್ಯಾಂಕಿಂಗ್ ಅಥವಾ ಬ್ಯಾಂಕಿಂಗ್ನ ಗ್ರಾಹಕ ಸೇವೆಯ ಮೂಲಕ ಅದನ್ನು ತಕ್ಷಣವೇ ಬ್ಲಾಕ್ ಮಾಡಿ. ಇದು ದುರುಪಯೋಗದ ಸಾಧ್ಯತೆಗಳನ್ನು ಕಡಿಮೆ ಮಾಡುತ್ತದೆ. ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.